ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇದು ನನ್ನ ಡೇ 14 ಲಾಗ್ ಆಗಿದೆ. ಇವತ್ತು ನಾವು ಮಾಡ್ತಿದ್ದೇವೆ ಫಿಶ್ ಕರಿ ಮಾಡ್ತಿದ್ದೇವೆ. ಇದಕ್ಕೆ ಏನೆಲ್ಲ ಬೇಕಂತ ನಾನು ತೋರಿಸ್ತೀನಿ ನಿಮಗೆ. ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ, ಇಷ್ಟಿದೆ. ಸ್ವಲ್ಪ ಮೆಣಸಿನ್ಕಾಯಿ ಒಂದು 8 ಸ್ವಲ್ಪ ಸಾಸಿವೆ ಇಷ್ಟು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿದರೆ ಸಾಕು. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಅಷ್ಟೇ. ಸ್ವಲ್ಪ ಒಂದು ಹಾಫ್ ಇದು ಮೆಣಸಿನಕಾಯಿ, ಸ್ವಲ್ಪ ನೀರುಳ್ಳಿ, ಒಂದು ನೀರುಳ್ಳಿ ಅಷ್ಟೇ, 3 ಮೆಣಸಿನಕಾಯಿ ಮತ್ತು ಶುಂಠಿ ಮತ್ತು ಹುಳಿ ರಸ ಅಷ್ಟು ಬೇಕು. ಸ್ವಲ್ಪ ನೀರುಳ್ಳಿ, ಒಂದು ನೀರುಳ್ಳಿ ಅಷ್ಟೇ, 3 ಮೆಣಸಿನಕಾಯಿ ಮತ್ತು ಶುಂಠಿ ಮತ್ತು ಹುಳಿ ರಸ ಅಷ್ಟು ಬೇಕು. ನಾವೇನು ಮಿಕ್ಸಿಯಲ್ಲಿ ಕಡಿದೀವಲ್ಲ ಅದನ್ನ ಇದಕ್ಕೆ ಹಾಕಿದರೆ ಆಯಿತು. ಏನು ಹುಳಿ ರಸ ಹಾಕಿ ಮಾಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕಿದರೆ ಆಯಿತು. ಸ್ವಲ್ಪ ಅರಶಿನ ಹಾಕಿದರೆ ಆಯಿತು ನೋಡಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ನೋಡಿ. ಇಷ್ಟು ಹಾಕಿದರೆ ಸಾಕು. ಏನು ನಾವು ಇದು ಹಾಕಿದ್ವಲ್ಲ ಮೆಣಸಿನಕಾಯಿ ಮತ್ತು ಇದು ಶುಂಠಿ ಮತ್ತು ನೀರುಳ್ಳಿ ಉಂಟಲ್ಲ ಇದಕ್ಕೆ ಹಾಕಿದರೆ ಆಯಿತು. ಬಾಯ್ಲ್ ಆಗಿತ್ತು ಸರ್. ಅದಕ್ಕೆ ಫ್ರೆಶ್ ಮೀನು ಹಾಕಿದರೆ ಸಾಕು, ಬಂಗುಡೆ. ಇದು ಮೀನು ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಡ, ಒಂದು 10 ಮಿನಿಟ್ಸ್ ಅಷ್ಟೇ. ಮೀನು ಬೇಯುತ್ತೆ ಅಷ್ಟೇ. 10 ಮಿನಿಟ್ಸಲ್ಲಿ ಮೀನು ಬೆಂದಾಗುತ್ತೆ, ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ. ರೆಡಿಯಾಗಿದೆ, ಬಂಗುಡೆ ಫಿಶ್ ಕರಿ ರೆಡಿ ಇದೆ. ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಸಿಂಪಲ್ ಮೆಥಡ್, ಅದು ಮ್ಯಾಂಗ್ಳೂರ್ ಸ್ಟೈಲ್ ಇದು ಬಂಗುಡೆ ಫಿಶ್ ಕರಿ. ಓಕೆ, ಸಿಂಪಲ್ ಮೆಥಡ್, ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋಗೆ ನಾಳೆ ಸಿಗ್ತೇನೆ. ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ. ಬಾಯ್.